ಸಪ್ತಸಾಗರ ಆದ್ಮೇಲೆ ಅಂಡರ್ ಗ್ರೌಂಡಿಗೆ ಹೋಗ್ಬಿಟ್ರು, ನಮ್ಗೆ ಕಾಣಲೇ ಇಲ್ಲ ಅಂತ 4 ಸಿನಿಮಾಗಳ ಸ್ಕ್ರಿಪ್ಟ್ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ವಾಪಸ್ ಬಂದಿದ್ದಾರೆ. ಇನ್ನೇನು ಮಾರ್ಚ್ ಅಲ್ಲಿ ರಿಚರ್ಡ್ ಆಂಟನಿಯ ಶೂಟ್ ಅನ್ನ ಶುರು ಮಾಡ್ಕೊಳ್ತೀವಿ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಕಳೆದ 1-2 ವರ್ಷಗಳಿಂದ ಒಂದೇ ವಿಷಯ ಚರ್ಚೆಯಲ್ಲಿತ್ತು, ಅದೇ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ ಅಂತ, ನಮ್ಮ ಶೆಟ್ರು ಎಲ್ಲಿ ಅಂತ. ಅಂದರೆ ಸಪ್ತಸಾಗರದಾಚೆ ಸಿನಿಮಾ ಆದಮೇಲೆ ರಕ್ಷಿತ್ ಶೆಟ್ಟಿ ಅವ್ರನ್ನ ನಾವು ಎಲ್ಲೂ ಕಾಣಲೇ ಇಲ್ಲ. ಸೊ ಹಾಗಾಗಿ ಬಹಳಷ್ಟು ಜನ ಹೇಳ್ತಾ ಇದ್ರು, ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ, ಒಂದು ಸಿನಿಮಾ ಕೊಟ್ಟಾದ್ಮೇಲೆ ಎಲ್ಲಿ ಹೋದ್ರು ಅಂತ ಬಹಳ ಕ್ವಶನ್ ಇತ್ತು. ಸೊ ಸದ್ಯಕ್ಕೆ ಮತ್ತೆ ವಾಪಸ್ ಅವರು ಇಷ್ಟು ವರ್ಷ ಏನು ಕಡಿಮೆಯಾಗಿದ್ದಂಥ ವ್ಯಕ್ತಿ ವಾಪಸ್ ಸುದ್ದಿಯಲ್ಲಿದ್ದಾರೆ. ಅಂದರೆ ಇತ್ತೀಚೆಗಷ್ಟೇ ರಕ್ಷಿತ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಕೊಡ್ತಾರೆ. ಸೊ ಆ ಇಂಟರ್ವ್ಯೂಲ್ಲಿ ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ರಿಚರ್ಡ್ ಆಂಟನಿ ಬಗ್ಗೆ ಮತ್ತು ಕೆಲವೊಂದು ಇನ್ನೂ ಉಳಿದ ಒಂದು ಸ್ಕ್ರಿಪ್ಟ್ಗಳ ಬಗ್ಗೆ ಮಾಹಿತಿನ ಕೊಡ್ತಾರೆ. ಅಂದರೆ ರಿಚರ್ಡ್ ಆಂಟನಿ ಅನ್ನೋ ಒಂದು ಸಿನಿಮಾನ ಮಾಡ್ತಿದ್ದೀನಿ, ಆ ವಿಚಾರಕ್ಕಾಗಿ ಅವರು ಏನು ವಿದೇಶಕ್ಕೆ ಹೋಗಿರ್ತಾರೆ, ಸ್ಕ್ರಿಪ್ಟ್ ಬಗ್ಗೆ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ಕೂಡ ತುಂಬ ಜನ ಹೇಳ್ತಾರೆ ಏನು ರಕ್ಷಿತ್ ಶೆಟ್ಟಿ ಅವರು ಸಿನಿಮಾ ಆದಮೇಲೆ ಸಪ್ತಸಾಗರ ಆದಮೇಲೆ ಅಂಡರ್ ಗ್ರೌಂಡಿಗೆ ಹೋಗ್ಬಿಟ್ರು, ನಮ್ಗೆ ಕಾಣಲೇ ಇಲ್ಲ ಅಂತ. ಸೊ ಆ ಒಂದು ಸಿನಿಮಾದ ಜೊತೆಗೆ ಇನ್ನೂ ಒಂದು 4 ಸಿನಿಮಾಗಳ ಸ್ಕ್ರಿಪ್ಟ್ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ವಾಪಸ್ ಬಂದಿದ್ದಾರೆ. ಹೌದು, ಅಂದರೆ ರಿಚರ್ಡ್ ಆಂಟನಿಯ ಏನು ಸ್ಕ್ರಿಪ್ಟ್ ಆಗಿರ್ಬೋದು, ಅದರ ಜೊತೆಗೆ ಪುಣ್ಯಕೋಟಿ ಮತ್ತು ಇನ್ನೂ 3 ಏನು ಚಿತ್ರಕಥೆಯ ಸ್ಕ್ರಿಪ್ಟ್ ಜೊತೆಗೆ ಅವ್ರು ಬಂದಿದ್ದಾರೆ. ಸೊ ಈ ಒಂದು ಇದರ ವಿಚಾರ ಬಗ್ಗೆ ಅವ್ರು ಮಾತಾಡ್ತಾ ಅವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಇನ್ನೇನು ಮಾರ್ಚಲ್ಲಿ ರಿಚರ್ಡ್ ಆಂಟನಿಯ ಶೂಟನ್ನು ಶುರು ಮಾಡ್ಕೊಳ್ತೀವಿ. ಯಾಕಂದರೆ ಅದಕ್ಕೆ ಅಷ್ಟೊಂದು VFX ಅವಶ್ಯಕತೆ ಇಲ್ಲ. ಆದರೆ ಪುಣ್ಯಕೋಟಿ ಸಿನಿಮಾಗೆ ಬಹಳಷ್ಟು VFX ಅವಶ್ಯಕತೆ ಇರೋದ್ರಿಂದ ಆ ಒಂದು ವಿಚಾರಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಎಲ್ಲರೂ ಅಂದರೆ ಒಂಥರ ರಕ್ಷಿತ್ ಶೆಟ್ಟಿ ಅಂತ ಹೇಳಿದರೆ ಪಕ್ಕಾ ಕಲ್ಟ್ ಮೂವಿ ಕೊಡೋರು, ಒಂದು ಒಳ್ಳೆ ಕಂಟೆಂಟ್, ಒಂದು ಒಳ್ಳೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಅವರ ಆ್ಯಕ್ಟಿಂಗ್ ಕೂಡ ಆಗಿರ್ಬೋದು, ಬಹಳ ನೈಜ ಆ್ಯಕ್ಟಿಂಗ್ ಇಂದನೇ ಜನಗಳಿಗೆ ಅವರು ತುಂಬ ಹತ್ತಿರ ಆಗಿರೋದು. ಸೊ ಈ ಉಳಿದವರು ಕಂಡಂತೆಯ ಸೀಕ್ವೆಲ್ಲೇ ಈ ಒಂದು ರಿಚರ್ಡ್ ಆಂಟನಿ ಅಂತ ಅವರು ಆವಾಗಲೇ ಹೇಳಿದರು. ಸೊ ಎಲ್ಲರೂ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ, ಯಾವ ರೀತಿಯ ಫಿಲ್ಮ್ ಇರ್ಬೋದು ಆ್ಯಂಡ್ ಮಂಗಳೂರ ಶೈಲಿ ಇರಬಹುದಾ. ಅಂದರೆ ಅವರು ನಾರ್ಮಲಿ ಅವರ ಒಂದು ಫಿಲ್ಮ್ಗಳಲ್ಲಿ ಉಳಿದವರು ಕಂಡಂತೆ ಸೀಕ್ವೆಲ್ ಅಂತ ಹೇಳಿದರೆ ಉಳಿದವರು ಕಂಡಂತೆ ಒಂದು ಕರಾವಳಿ ಭಾಗದ ಒಂದು ಕಥೆ ಆಗಿದೆ. ಸೊ ಹಾಗಾಗಿ ಇಲ್ಲೂ ಕೂಡ ಕರಾವಳಿಯನ್ನು ಹೇಗೆ ತೋರಿಸಿದ್ದಾರೆ ಅನ್ನುವಂಥ ಕುತೂಹಲ ಕೂಡ ಅವರಿಗಿದೆ. ಸೊ ಇನ್ನೂ ಸ್ವಲ್ಪ ವರ್ಷಗಳ ಅಂದರೆ 1 ವರ್ಷ ಆದರೂ ರಕ್ಷಿತ್ ಶೆಟ್ಟಿ ಅವರ ಮೂವಿಗೋಸ್ಕರ ಅವರ ಫ್ಯಾನ್ಸ್ಗಳು ವೆಯ್ಟ್ ಮಾಡಬೇಕಾಗಿದೆ. ಸೊ ಇಷ್ಟು ಮಾಹಿತಿನ ಸಡನ್ನಾಗಿ ಏನು ಕಣ್ಮರೆಯಾಗಿದ್ದಂಥ ವ್ಯಕ್ತಿ ಬಂದುಬಿಟ್ಟು ಒಂದು ಒಳ್ಳೆ ಸರ್ಪ್ರೈಸ್ ರಕ್ಷಿತ್ ಶೆಟ್ಟಿ ಅವರ ಫ್ಯಾನ್ಸಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಯಾವ ರೀತಿಯ ಏನು ಫಿಲ್ಮ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಅದರ ಸ್ಕ್ರಿಪ್ಟ್ ಹೇಗಿರ್ಬೋದು ಅಥವಾ ಒಂದು ಸಿನಿಮಾಟೋಗ್ರಫಿ ಬಗ್ಗೆ ತುಂಬ ಕುತೂಹಲ ಇದೆ. ಸೊ ಇದೆಲ್ಲದಕ್ಕೂ ಅವರೇ ಯಾವಾಗ ಫಿಲ್ಮ್ ಬರುತ್ತೆ, ಯಾವ ರೀತಿಯ ಫಿಲ್ಮ್ ಇರುತ್ತೆ ಅಂತ ಅವರೇ ಬಂದು ಘೋಷಿಸಬೇಕು. ಅಲ್ಲಿ ತನಕ ನಮಗೆ ಏನು ಗೊತ್ತಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.